ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ. ತುಂಬ ದಿನಗಳ ನಂತರ ನಾನೊಂದು ಲಾಗಿಗೆ ಬಂದಿದ್ದೇನೆ. ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಹಾಗೆ ನಾವು ಇವಾಗ ಮಂಗಳೂರಿಗೆ ಹೊರಟಿದ್ದೇನೆ, ನಾನು ಮತ್ತು ಸೌಜನ್ಯ ಅಕ್ಕ. ಏನಕ್ಕೆ ಐಟಮ್ ಪರ್ಚೇಸ್ ಮಾಡೋದು, ಏನು ಐಟಮ್ಸು ಅಂತೇಳಿ ನಾನು ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ. ಗೈಸ್, ನಾವಿವಾಗ ಬಂದ್ವಿ ಆಯಿತಾ ಹಂಪನಕಟ್ಟೆಗೆ. ನೋಡಿ ಮಧ್ಯಮಲ್ಲಿದ್ದಾರೆ ನಮ್ಮ ಜೊತೆ ಮದುಮಗಳು. ಅದು ಬ್ರೈಟ್ನೆಸ್ ಒಂಚೂರು ಜಾಸ್ತಿ ಮಾಡ್ತಾನೆ. ಡ್ರೆಸ್ ಅವರಿಗೆ ತಗೊಳ್ಳಿಕ್ಕಿದೆ, ಮತ್ತು ನನಗೆ ಕೆಲವು ಐಟಮ್ಸ್ ಎಲ್ಲ ಬ್ಯಾಂಗಲ್ಸ್ ಎಲ್ಲ ತಗೋಬೇಕು. ಹಾಗೆ ಬ್ಯಾಗ್ ಇಟ್ಕೊಂಡು ಬಂದಿದ್ದೇವೆ. ನಾನು ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ದೇನೆ, ಅವರು ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದಾರೆ ಆಯಿತಾ. ಅವನ ಹತ್ರ ದುಡ್ಡು ತುಂಬ ಇದೆ, ಹೌದು. ನನ್ನ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ. ಹಾಗೆ ಅದೇ ಕಣ್ಣು ಈತು ಮಲ್ಲ ಮಂತು ತೊಂದಿಲ್ಲರು ಏನು ಹೀರೆ ಬಂದಾಗ ವಂಚನೆ ಅದೇ ಮೂಲೆ ಇದೆ. ಕಣ್ಣಲ್ಲಿ ಕನಸು ಅಂತ ಇದ್ದಾರೆ. ನನ್ನ ಹುಡುಗನಿಗೆ ಇಷ್ಟ ಆಗ್ಬೇಕಲ್ಲ. ಚಂದ ಉಂಟದೆ. ಗೈಸ್, ಒಂದು ತುಂಬ ಬೇಜಾರದ ಸಂಗತಿ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಅಷ್ಟೆಲ್ಲ ಬಲಿ ಬಂದು ಲಾಸ್ಟಿಗೆ ಒಂದು ಸಹ ತಗೊಳ್ಳೋದೆ ನೋಡಿ. ಅದು ಅಟ್ರಾಕ್ಷನ್ ಆಗಬೇಕು ಕಣ್ಣಿಗೆ. ನಮ್ಮ ನಡೆ ಮತ್ತೊಂದು ಅಂಗಡಿಯ ಕಡೆ. ದೇವರೇ, ಎಂಥ ಕಸ್ಟಮರ್ ಒಂದು ಟಾಪ್ ತಗೊಳ್ಳಿಕ್ಕೆ. ನನ್ನ ಮದುವೆ ಟೈಮಲ್ಲಿ ಈ ಥರ ಆಗಬಾರ್ದು ದೇವ. ಅದು ನನ್ನ ಗಂಡನಿಗೆ ಇಷ್ಟ ಆಗಬೇಕಲ್ಲ, ಅದಕ್ಕೋಸ್ಕರ ಕತೆ ಮುಗಿದು. ಎಷ್ಟೊತ್ತಾಯಿತು ಗೊತ್ತಿಲ್ಲ ಬಂದು. ಸಂಜೆ ಆದರೂ ತೊಂದರೆ ಇಲ್ಲ ಉಂಟು. ಚಂದ ಟ್ರೀಟ್ ಮಾಡ್ತಾರೆ ಈ ಶಾಪಲ್ಲಿ ಆಯಿತಾ. ಇಲ್ಲಿ ಹಂಪನಕಟ್ಟೆಯಲ್ಲಿ ಇದಕ್ಕಿಂತ ಮೊದಲು ಕೂಡ ಬಂದಿದ್ದು, ಚಂದ ಟ್ರೀಟ್ ಮಾಡಿದ್ರು. ನನ್ನ ಸ್ಕೂಟಿದ್ದು ಸ್ಟ್ಯಾಂಡ್ ತೆಗಿಲಿಕ್ಕೆ ಇವರೊಂದು ಬರುವ ಕಷ್ಟ ಉಂಟಲ್ಲ, ನನಗೆ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಇವರಿಗೆ ಇಲ್ಲಿ ಹಂಪನಕಟ್ಟೆಯಲ್ಲಿ ಗಾಡಿ ಬಿಡಲಿಕ್ಕೆ ಭಯ ಆಗುದಂತೆ. ನಾನು ಡೈಲಿ ವಾರದಲ್ಲಿ 5 ದಿನ ಈ ಕಡೆ ಪನ್ನೀರ್ ಆ ಕಡೆ ಬರ್ತೇನೆ. ನನಗೆ ಅದಕ್ಕೆ ಅಭ್ಯಾಸ ಆಗಿ ಹೋಗಿದೆ. ಇವರೆಂತ ಹೆದರುದು ಮಾರೆ, ನಾನು ಇವರಿಗೆ ಧೈರ್ಯ ಉಂಟು ಅಂತೇಳಿ ಇವರನ್ನು ಮುಂದೆ ಬಿಡುದು. ಟೈಮು 1:04 ಆಯಿತು ಮಧ್ಯಾಹ್ನ. ಇಲ್ಲಿ ನಮ್ಮ ಕಣ್ಣುಗಳಿಗೆ ನಾವೇ ಜವಾಬ್ದಾರರು. ಹುಟ್ಟಿಕೊಂಡೇ ಹೋಗ್ತಾರೆ ಮಾರೆ ಇಲ್ಲಿ. ಎಷ್ಟು ನಾವು ಇಲ್ಲಿ ಹಂಪನಕಟ್ಟೆ ಇಲ್ಲಿ ಬರುವ ಬದಲು ಉಂಟಲ್ಲ, ನಾವು ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ವಿ ಆಯಿತಾ. ಸಾಕಾಯಿತು ನನಗೆ. ಇವರು ಸಿಕ್ಕಿದ್ರು, ನಮ್ಮ ಲೈವ್ ಇವರು ಭಾಸ್ಕರನ್ ಎಮ್ಮ ಅವರು, ಭಾಸ್ಕರಣ್ಣ. ನನ್ನ ಸ್ಯಾರಿಗೆ ಗೊಂಡೆ ಹುಡುಕ್ತಾ ಇದ್ದಾರೆ. ಮ್ಯಾರೇಜಿಗೆ ಎಲ್ಲ ತಗೊಳ್ಳಿಕ್ಕೆ ರೆಡಿ ಆಗ್ತಿದ್ದಾರೆ ಆಯಿತಾ. ನೋಡುದು ಮಾತ್ರ ಅಂತೆ. ಇಲ್ಲ ತಗೊಳ್ತೀನಿ ಉಂಟಾ ನೋಡ. ಪುಣ್ಯ ಡಿಲೇ ಮದುವೆಗೆ ಯಾವ ಥರ ಕಾಣಬೇಕು ಅಂತ ಒಂದು ಇಮ್ಯಾಜಿನೇಷನ್ ನೋಡು. ತಮ್ಮನಿಗೆ ಚಿನ್ನದ ತಗೊಳ್ಳಿ ಅಂತ ಹೇಳೋದು ಇವ್ರ ಹತ್ರ. ಚಿನ್ನದ ತಗೊಳ್ಳೋದಿಲ್ಲಂತೆ, ಅದು ತುಂಬ ಸಿಂಪಲ್ ಆಗಿ ಉಂಟಂತೆ. ಮತ್ತೆ ಸ್ವಲ್ಪ ಜುಜುಬಿ ಬಂದರೆ ಸಾಕು, ಎಂತ ಕ್ಯೂಟ್ ನೋಡಿ. ಇಲ್ಲೆಲ್ಲ ಎಲ್ಲ ಇರೋದು ಸ್ಮೈಲಲ್ಲೇ ಅಲ್ಲ. ಆ ಸ್ಮೈಲಲ್ಲಿ ಎಂತೆಲ್ಲ ಮಂಗ ಮಾಡ್ತಾರೆ ಅಂತ. ಸ್ಮೈಲ್ ಮತ್ತೊಂದು ಇದು ನೋಡುವ ಗೈಸ್, ನಾವಿಲ್ಲಿ ಎಂತಕ್ಕೆ ಬಂದದ್ದು ಅಂತ ಹೇಳಿದರೆ ಪರ್ಚೇಸಿಂಗ್ಗೆ ಬಂದದ್ದು ಅಂತ ವಿಷಯ ಹೇಳಬೇಕಾಯ್ತಾ. ಎಂತ ಗೊತ್ತುಂಟ, ಇಲ್ಲಿ ಶಾಪಿಗೆ ಬಂದು ಅಲ್ಲೊಬ್ರು ಕಸ್ಟಮರ್ ಪಾಪ ಕೂತಿದ್ರು, ಗಂಡಸ ಆಯಿತಾ. ಅವರು ನೋಡುವಾಗಲೇ ನಂಗೆ ಗೊತ್ತಾಯ್ತು ಇದು ಇಲ್ಲಿದ್ದಲ್ಲ ಇವರಲ್ಲ ಅಂತ, ಕಸ್ಟಮರ್ ಅಂತ. ಇವ್ರು ಹೋಗಿ ಸೀದಾ ಅವ್ರ ಹತ್ರ ಹೋಗಿ ಕೇಳಿದ್ದು ಅಂತ. ಒಳ್ಳೆ ಮಂಗ ಆದರೂ ಮಾತ್ರ. ನಾನು ನನ್ನ ಸ್ಯಾರಿಗೆ ಬ್ಯಾಂಗಲ್ಸ್ ತಗೊಳ್ಳಿಕ್ಕೆ ಬಂದೆ ಆಯಿತಾ.
ನನಗೆ ಮನಸ್ಸು ಆಗಲಿಲ್ಲ, ಆದರೂ ಕೂಡ ಅವರು ಒಂದು ತೆಗೆದು ತೋರಿಸಿದ್ರು. ಇವಾಗ ಅದನ್ನು ನೋಡುವಾಗ ಬಿಡಲಿಕ್ಕೆ ಮನಸ್ಸಿಲ್ಲ ಬ್ಯಾಂಗಲನ್ನು, ಅಷ್ಟು ಚಂದ ಉಂಟಾಯ್ತಾ ನೋಡಿ. ಸೇಮ್ ಇದೇ ಕಲರ್ ಶೇಡ್ ಇಲ್ಲ ರೀ, ಚೆನ್ನಾಗಿದೆ ತುಂಬ. ಗಂಟೆ 2 ಗಂಟೆ 5 ನಿಮಿಷ ಆಯ್ತಾಯ್ತಾ, ಹಸಿವಾಗ್ತುಂಟು. ಇವಾಗ ಇಲ್ಲೊಂದು ಎಲ್ಲ ತಗೊಂಡು ಮತ್ತೆ ಊಟಕ್ಕೆ ಹೋಗೋದು ಅಂತೇಳಿ. ಮದುಮಗಳಂತೂ ತುಂಬ ಸುಸ್ತಾಗಿದ್ದಾರೆ. ಮದುಮಗಳನ್ನು ಪಾಪ ಹೊಟ್ಟೆ ಹಸಿಯಲ್ಲಿ ಕೂರಿಸಿದ್ರೆ ಹೇಗಾಗ್ಬೋದಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ನಾವಿವಾಗ ಊಟಕ್ಕೆ ಬಂದ್ವಿ. ಅರ್ಧ ಊಟ ಆಗುವಾಗ ನನಗೆ ಲಾಗ್ ನೆನಪಾದದ್ದು, ಅಷ್ಟು ಸುಸ್ತಾಗಿ ಹಸಿವಾಗ್ತಿತ್ತು. ಗಂಟೆ 3 ಆಗಿದೆ. ಸೊ ಹಾಗೆ ಊಟ ಮಾಡ್ತಾ ಇದ್ದೇವೆ. ಅವರದು ಪರಿಚಯ ಸಿಗ್ತಾ ಇಲ್ಲ ಅಂತೆ. ಮೇಕಪ್ ಇದ್ರೆ ಮಾತ್ರ ಅವರು ಪರಿಚಯ ಸಿಗ್ತಾ ಇಲ್ಲ. ಕ್ಯಾಮರಾ ತೋರಿಸಿದ್ರೆ ಹಾಗೆ ಅವರು ಕ್ಯೂಟ್ ಅಂತಲೇ ಹೇಳೋದು ಆಯಿತಾ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲೆಲ್ಲ ಪರ್ಚೇಸಿಂಗ್ ಆಯಿತು, ಹೊರಡಬೇಕು. ಬೆಳಿಗ್ಗೆ ಬಂದವರು ಈಗ ಹೊರಡ್ತಾ ಇದ್ದಾರೆ. ಊಟ ಎಲ್ಲ ಆಯಿತು, ಇವಾಗ ಹೊರಟ್ವಿ. ನಮಗೆ ಎಲ್ಲಿ ಬೈಕ್ ಇಟ್ಟಿದ್ದೇವೆ ಅಂತಲೇ ಮರ್ತೋಗಿದೆ ಆಯಿತಾ. ಆ ಥರ ಆಗಿದೆ ಸಿಚುವೇಶನ್ ಆಯಿತಾ. ಗಂಟೆ 3:10 ಆಯಿತು. ಸೊ ಹಾಗೆ ಇವರದ್ದು ಎಲ್ಲ ಕೆಲವು ಐಟಮ್ಸ್ ಬಾಕಿ ಆಯಿತು. ನಂದು ಆಯಿತು ತಗೊಂಡು ನೋಡಿ. ಅಪ್ಪ ಇದೆಂತ ಇದು? ಇದೊಂದು ಲಿಸ್ಟ್ ಇದೆ, ಏನೆಲ್ಲ ಬೇಕು ಅಂತ ಮ್ಯಾರೇಜಿಗೆಲ್ಲ. ದೇವರೇ, ಅದರಲ್ಲಿ ಸೆಲೆಕ್ಷನ್ ಮಾಡಬೇಕಲ್ಲ, ಎಲ್ಲ ಒಂದೇ ದಿನ ಸಿಗೋದಿಲ್ಲಲ್ಲ. ಇದು 1 ವಾರ ಪರ್ಚೇಸಿಂಗ್ ಉಂಟಾಯ್ತಾ ಇವರ ಮದುವೆದು. ಎಂತ ಮರೆಯಲ್ಲಿ ಇಷ್ಟು ಉಂಟು. ಒಂದು ಎಕ್ಸಾಮ್ ಪೇಪರಲ್ಲಿ ಎಕ್ಸಾಮಿದ್ದು ಆನ್ಸರ್ ಬರ್ದಾಗೆ ಉಂಟು. ಅದು ಮತ್ತೆ ನೆನಪಾಗೋದಿಲ್ಲ, ನೆನಪಾಗುವಾಗ ಬರ್ತದೆ. ಅದು ಕರೆಕ್ಟ್. ಇವಾಗ ನಾವು ಹೊರಟ್ವಿ ಆಯಿತಾ. ಇಬ್ಬರಿಗೂ ಸುಸ್ತಾಗಿದೆ, ಒಂದು ಅಷ್ಟಿಷ್ಟಲ್ಲ, ಕಾಲೆಲ್ಲ ನೋವಾಗ್ತುಂಟು. ಹಂಪನಕಟ್ಟೆಯಿಂದ ಇವಾಗ ನಮ್ಮ ಸವಾರಿ ಸೀದಾ ಅಡ್ಯಾರ ಪದವಿಗೆ, ಅಡ್ಯಾರ ಕಟ್ಟೆಗೆ ಆಯಿತಾ. ಕಟ್ಟೆಯ ನಂತರ ಪದವಿ ಬರೋದು. ಮೊಬೈಲಲ್ಲಿ ಭಾರಿ ಚೆಂದ ಕಾಣ್ತುಂಟು ಈ ಬಿಲ್ಡಿಂಗ್ ಅಲ್ವಾ. ಒಂದು 5,000 ಸಬ್ಸ್ಕ್ರೈಬರ್ಸ್ ಆದ್ರೆ ಒಂದು ಖುಷಿ ಆಗ್ತದೆ. ಇನ್ನೂ 10,000 ಆಗಿದೆ. ಇವರದ್ದು 10,000 ಆಯ್ತು ಅಂದರೆ ಕಂಗ್ರ್ಯಾಚುಲೇಷನ್ಸ್. ಆದರೆ ಒಂದು ಎಂತ ಸಹ ಇಲ್ಲ ಇತ್ತು ನನಗೆ ಪಾರ್ಟಿ, ಎಂತ ಸಹ ಕೊಡಲಿಲ್ಲ. ಒಂದು ಚಿಕ್ಕ ಕೊಟ್ಟರು 2 ಸಲ, ಅದಕ್ಕೆ ನಾನು ತಿಟ್ಕೊಂಡದ್ದು. ಮೊನ್ನೆ ಬರ್ಡೇ ದಿನ ಸಹ ಹಾಗೆ ಪರ್ಸಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ರು. ಕೇಳುವಾಗ ಕೊಡ್ತಾ ಇದ್ರು. ಇವತ್ತು ಸಾಕಿ ನಾನು ಕೇಳದೆ ನನಗೆ 2 ಸಲ ಸಿಕ್ಕಿದ್ದು ಚಿಂಗಮ್ಮ. ಇದೇ ಅದೇ ಅಂತ ಟ್ರೀಟ್. ಎಸ್ ಗೈಸ್, ಫೈನಲಿ ನಾವು ರೂಮಿಗೆ ಬಂದ್ವಿ. ಅಂತೂ ಇಂತೂ ನನಗೆ ಸುಸ್ತಾಗಿ ಹೋಯ್ತಾಯ್ತಾ ತುಂಬ. ಹಾಗೆ ಸ್ಯಾರಿ ಎಲ್ಲ ತೊಗೊಂಡು ಆಗಿತ್ತು ಆಲ್ರೆಡಿ. ಹಾಗೆ ಅದಕ್ಕೆ ಬೇಕಾದ ಐಟಮ್ ತೊಗೊಳ್ಳಿಕ್ಕೆ ಅಂತ ನಾವು ಮಂಗಳೂರಿಗೆ ಹೋದದ್ದು. ಮತ್ತು ಸೌಜನ್ಯಕ್ಕನಿಗೆ ಕೆಲವು ಟಾಪ್ಸ್ ಆಗಬೇಕಿತ್ತಂತೆ. ಹಾಗೆ ಅದನ್ನೆಲ್ಲ ತೊಗೊಂಡು ಬಂದದ್ದು. ಎಂತದಾ ತುಂಬ ದಿನಗಳ ನಂತರ ಲಾಗ್ ಮಾಡಿದ್ದಲ್ಲ, ಇನ್ನು ಅದನ್ನು ಎಡಿಟ್ ಮಾಡಿ ಆಗುವಾಗ ಏನಾಗ್ತದೆ ಗೊತ್ತಿಲ್ಲ. ಸೊ ಹಾಗೆ ನಾನು ಯಾಕೆ ಅಷ್ಟು ಮ್ಯಾಚಿಂಗ್ ಬಳೆ ಮತ್ತು ಸ್ಯಾರಿ ಎಲ್ಲ ತೊಗೊಂಡದ್ದು ಏನಕ್ಕೆ ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ಹೇಳ್ತಾರೆ ಆಯಿತಾ. ಇವಾಗ ನನಗೆ ಬೈವರ ನೀವು ಇಷ್ಟೊತ್ತು ನಾನು ನೋಡಿದ್ದೆ ಅಂತಕ್ಕೆ ಮತ್ತೆ ಲಾಗ್ ಅಂತೇಳಿ ಎಲ್ಲ. ನನಗೆ ಲಾಗ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಹಾಗೆ ಲಾಗ್ ಒಂದು ಚಿಕ್ಕ ಲಾಗನ್ನು ಕೂಡ ಸ್ವಲ್ಪ ಹಾಕುವ ಅಂತೇಳಿ. ಹಾಗಾಯ್ತಾ, ಯಾಕೆ ನಾನು ಸ್ಯಾರಿ ತೊಗೊಂಡದ್ದು, ಮ್ಯಾಚಿಂಗ್ ಬಳೆ ಎಲ್ಲ ತೊಗೊಂಡದ್ದು ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ನೋಡಿ, ಮಿಸ್ ಮಾಡಿದೆ ನೋಡಿ, ಓಕೆನಾ. ಹಾಗೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಲಾಗ್ ಜೊತೆ ಭೇಟಿ ಆಗ್ತೀನಿ. ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ. ಬೈ ಬಾಯ್.